ಸತತವಾಗಿ ಮೂರನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡ ತಿಪ್ಪಣ್ಣಪ್ಪ ಕಮತ್ನೂರ್ ಅವರಿಗೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸನ್ಮಾನ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸತತವಾಗಿ ಮೂರನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡಿದ್ದ ತಿಪ್ಪಣ್ಣಪ್ಪ ಕಮತ್ನೂರ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ MLC ಜಗದೇವ್ ಗುತ್ತೇದಾರ್ ಮಾತನಾಡಿದರು. ನಮ್ಮ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಈ ಚುನಾವಣೆ ಪರಿಷತ್ತಿನ ಚುನಾವಣೆ ಘೋಷಣೆ ಆದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ 5 ಕ್ಯಾಂಡಿಡೇಟ್ಗಳಿಗೆ ನಾವು ಕಾಂಟೆಸ್ಟ್ ಮಾಡಿದ್ದೇವೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅವರ ಒಂದು ಆರ್ಗನೈಸೇಷನ್ ಅವರ ಒಂದು ಟ್ರಬಲ್ ಶೂಟರ್ ಆಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅವರು KPCC ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಕೊರೋನಾ ಬಂದ್ರೂ ಕೂಡ ಕೊರೋನಾ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನರಿಗೆ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಕೆಲಸ ಹಚ್ಚಿದ್ರು ಅವರು. ಯಾಕಂದ್ರೆ ಬಡವರಿಗೆ ಕೊರೋನಾ ಆದವರಿಗೆ ಎಲ್ಲ ಕಡೆ ತಾವೆಲ್ಲ ಹೋಗಿ ಪಕ್ಷದ ವತಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಅದರಂತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಈ ಜಿಲ್ಲೆಯಲ್ಲಿ ಕೊರೋನಾ ಆದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಯಾಕಂದ್ರೆ ಅವರು ಇಲ್ಲಿ ಆಸ್ಪತ್ರೆಗಳಿಗೆ ಪರಿಕರಗಳನ್ನು ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಕೊಟ್ಟು ಸಾಕಷ್ಟು ಬಡವರ ಒಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಕೂಡ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಅದಲ್ಲದೆ ಕೊರೋನಾದಲ್ಲಿ ಅಡ್ಮಿಟ್ ಆದಂತ ಒಳಗಡೆ ಆಸ್ಪತ್ರೆಯಲ್ಲಿ ಹೋಗಿ ಕೂಡ ಅವರು ನೋಡ್ಕೊಂಡು ಬಂದಿದ್ದಾರೆ. ಯಾರಿಗೂ ಧೈರ್ಯ ಆಗ್ತಿಲ್ಲ, ಮನೆ ಬಿಟ್ಟೆ ಹೊರಗೆ ಹೋಗ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಅವರು ಆ ವಾರ್ಡ್ಗಳಲ್ಲಿ ಹೋಗಿ ರೋಗಿಗಳ ವಿಚಾರಣೆ ಮಾಡಿರ್ತಕ್ಕಂಥ ಒಬ್ಬ ನಾಯಕರು. ಅದೇ ರೀತಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮೆಡಿಕಲ್ ಹಬ್ ಮಾಡಿದಂತ ಒಬ್ಬ ನಾಯಕರು. ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮತ್ನೂರ್ ಸಾಹೇಬರು ಅವರು ವಿಧಾನ ಪರಿಷತ್ತಿನ ಸದಸ್ಯರಾದ ಮೇಲೆ ಇಲ್ಲಿ ಯಾನಗುಂದಿಯಲ್ಲಿ ಒಂದು ಪ್ರಾಧಿಕಾರ ಮಾಡಲು ರಚನೆ ಮಾಡಲು ಅವರು ಮೂಲ ಕಾರಣೀಭೂತರಾಗಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ಮಾತಾಡಿ ಅದನ್ನು ಪ್ರಾಧಿಕಾರ ಮಾಡಲು ಒತ್ತಾಯ ಮಾಡಿದಾಗ ಸನ್ಮಾನ್ಯ ಶ್ರೀ HK ಪಾಟೀಲ್ ಕೂಡ ಅದು ಒಪ್ಪಿಕೊಂಡು ಪ್ರಾಧಿಕಾರ ರಚನೆ ಮಾಡಲು ಒಪ್ಪಿದ್ದಾರೆ. ಮತ್ತು ಇನ್ನೊಂದು ಅವರ ಗುರುಗಳಾದಂತ ಅಂಬಿಗರ ಚೌಡಯ್ಯ ಪೀಠ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಂತರ MLC ತಿಪ್ಪಣ್ಣಪ್ಪ ಕಮತ್ನೂರ್ ಮಾತನಾಡಿದರು. ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ತಮ್ಮ ಎದೆಯ ಮೇಲೆ ಹಿಡ್ಕೊಂಡು ಇದು ಆಗಲೇಬೇಕು, ಇದು ಬೌದ್ಧಗಳ ಬೇಡಿಕೆ ಅಂತ ಹೇಳಿ ನಮ್ಗೆಲ್ಲರೂ ಸಪೋರ್ಟ್ ಮಾಡಿದರು. ಆಮೇಲೆ ಬೌದ್ಧಗಳ ಬೇಡಿಕೆ ನಮ್ಮ ಜಗದೇವ್ ಗುತ್ತೇದಾರ್ ಸಾಹೇಬ್ ಹೇಳಿದ ಹಾಗೆ ಮತ್ತು ಮಾಣಿಕೇಶ್ವರಿ ಅಮ್ಮನವರಂದ್ರೆ ಅವರು ಒಂದೇ ದಿವಸ ಶಿವರಾತ್ರಿ ದಿವಸ ಯಾನಗುಂದಿ ಮತ್ತು ಶ್ರೀಶೈಲಕ್ಕೆ ಒಂದೇ ಸಮಯದಲ್ಲಿ ದರ್ಶನ ಕೊಟ್ಟಂತಕ್ಕೆ ಯಾರಾದರೂ ಇದ್ದಾರಂದ್ರೆ ಆಕೆ ನಡೆದಾಡತಕ್ಕಂಥ ದೇವರು ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅವರು. ಅವರ ಪ್ರಾಧಿಕಾರ ಆಗಬೇಕು ಅಂತೇಳಿ ಬಹುಜನಗಳ ಬೇಡಿಕೆ ಇತ್ತು. ಅದನ್ನು ಸದನದಲ್ಲಿ ಕೂಡ ಚರ್ಚೆ ಮಾಡಿ ಇದು ಆಗಲೇಬೇಕು. ಈ ದೇವಸ್ಥಾನಕ್ಕೆ ಬೂಟಾ ಸಿಂಗ್, SK ಪಾಟೀಲ್ರ ತಂದೆಯವರಂತ KS ಪಾಟೀಲ್ರು ಮತ್ತೆ ಧರ್ಮಸಿಂಗ್ ಸಾಹೇಬರು, ಯಡಿಯೂರಪ್ಪನವರು, ಬಹಳಷ್ಟು ರಾಜಕಾರಣಿಗಳು ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬಂದಾಗ ತಮಗೇನು ಆಗಬೇಕು ಅದು ಅಮ್ಮನವರಿಂದ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಆಗಿದ್ದಾರೆ. ಅದರಲ್ಲಿ ನಮ್ಮ ಶಾಪುರ ಶರಣಬಸಪ್ಪ ದರ್ಶನಪುರ ಅವರು, ಅವರ ತಂದೆಯವರಂತ ಬಾಪುಗೌಡ ದರ್ಶನಪುರ ಅವರು ಕೂಡ, ಮತ್ತೆ ಗುಲ್ಬರ್ಗದಲ್ಲಿದ್ದ ಗಳಂಗಳ ಪಾಟೀಲರು ಕೂಡ ಇವತ್ತಿನ ದಿವಸ ಇವರೆಲ್ಲ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಕುಲದೇವತೆ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಆಶೀರ್ವಾದ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವರೆಲ್ಲ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಆ ದೇವಸ್ಥಾನ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನಾನು ಪರಿಷತ್ತಿನಲ್ಲಿ ಹಕ್ಕು ಒತ್ತಾಯ ಮಾಡಿದಾಗ HK ಪಾಟೀಲ್ ಒಂದು ಮಾತು ಹೇಳಿದ್ರು. ನಾನು ನನ್ನ ತಂದೆಯವರು ಹಿಡಿದು ಆ ದೇವಸ್ಥಾನಕ್ಕೆ ಹೋಗಿ ಬಂದೀವಿ. ಆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಮಗೆಲ್ಲ ಒಳ್ಳೆಯದಾಗಿದೆ. ಅದಕ್ಕಾಗಿ ನೀವು ಬಹಳ ಉತ್ತಮವಾದಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೀರಿ ಎಂಬ ಸಂದರ್ಭ ಬಂದಾಗ ಆ ಪೀಠದಲ್ಲಿ ಕುಳಿತಂಥ ಬಸವರಾಜ ಹೊರಟ್ಟಿಯವರು ಕೂಡ
ನಾನು ನಾಡಗೌಡ ಸರಿ ಹೋಗಿ ಬಂದು ಅಮ್ಮನವರಿಗೆ ಬೇಡ್ಕೊಂಡು ಬಂದಿದ್ದೆ, ನಾನು ಗೆದ್ದು ಬರಬೇಕು ಅಂತ ಹೇಳಿದಾಗ 48 ವರ್ಷಗಳ ಕಾಲ. ಈ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.